ಹಾಯ್, ವೆಲ್ಕಮ್ ಟು ಅನುಶ್ರೀ ಕುಕಿಂಗ್ ಚಾನೆಲ್. ಅನುಶ್ರೀ ಕುಕಿಂಗ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಗೋರಿಕಾಯಿಯಿಂದ ರುಚಿಯಾದ ಪಲ್ಯವನ್ನ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತ. ಮೊದಲಿಗೆ ನಾವು ಗೋರಿಕಾಯಿಯನ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಗೋರಿಕಾಯಿಯನ್ನ ಈ ರೀತಿ ಹುರಿದುಕೊಳ್ಬೇಕಾಗತ್ತೆ. ನೀವಿಲ್ಲಿ ಎಣ್ಣೆ ಹಾಕಿ ಸಹ ಹುರಿಬಹುದು. ನಾನಿಲ್ಲಿ ಯಾವುದೇ ಎಣ್ಣೆಯನ್ನ ಹಾಕಿಲ್ಲ, ಡ್ರೈ ರೋಸ್ಟ್ ನಾನಿಲ್ಲಿ ಮಾಡಿದ್ದೀನಿ. ಈರುಳ್ಳಿಯನ್ನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. 2 ಟೊಮೊಟೊ ನಾನಿಲ್ಲಿ ತಗೊಂಡಿದ್ದೀನಿ. ನಂತರ ಖಾರದ ಪುಡಿ ಮತ್ತು ಅರಿಶಿಣದ ಪುಡಿಯನ್ನ ನಾನಿಲ್ಲಿ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ ಜೀರಿಗೆ ನಾನಿಲ್ಲಿ ಒಗ್ಗರಣೆಗೆ ತಗೊಂಡಿದ್ದೀನಿ. ಮಡಿಕೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿದ್ದೀನಿ. ಸಾಸಿವೆ ಜೀರಿಗೆಯನ್ನ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ಈರುಳ್ಳಿಯನ್ನ ನಾವಿಲ್ಲಿ ಹಾಕ್ಬೇಕಾಗತ್ತೆ. ಈರುಳ್ಳಿ ಕರಿಬೇವಿನ ಸೊಪ್ಪನ್ನ ಹಾಕಿ ನಾವಿಲ್ಲಿ ಈರುಳ್ಳಿಯನ್ನ 2 ನಿಮಿಷ ಬಾಡಿಸ್ಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಹೆಚ್ಚಿದ ಟೊಮೊಟೊ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಟೊಮೊಟೊ ನಾನಿಲ್ಲಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಮೆತ್ತಗೆ ಆಗುವವರೆಗೆ ನಾವಿಲ್ಲಿ ಬೇಯಿಸಬೇಕಾಗತ್ತೆ. ಟೊಮೊಟೊ ಇಲ್ಲಿ ಬೆಂದಿದೆ, ನೀವಿಲ್ಲಿ ನೋಡಬಹುದು. ಟೊಮೊಟೊ ಬೆಂದ ನಂತರ ಖಾರದ ಪುಡಿ, ಅರಿಶಿಣದ ಪುಡಿ ಮತ್ತು ಉಪ್ಪನ್ನ ನಾನಿಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. 2 ನಿಮಿಷ ಆದ ನಂತರ ಹುರಿದ ಗೋರಿಕಾಯಿಯನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಹುರಿದ ಗೋರಿಕಾಯಿಯನ್ನ ಹಾಕಿ ಮಿಕ್ಸ್ ಮಾಡಿ ಪ್ಲೇಟನ್ನ ಮುಚ್ಚಿ 2 ನಿಮಿಷ ನೀವಿಲ್ಲಿ ಕಡಿಮೆ ಉರಿಯಲ್ಲಿ ಬಿಡಬೇಕಾಗುತ್ತೆ. 2 ನಿಮಿಷದ ನಂತರ ನೀವಿಲ್ಲಿ ನೋಡಬಹುದು ರುಚಿಯಾದ ಗೋರಿಕಾಯಿ ಪಲ್ಯ ಇಲ್ಲಿ ತಯಾರಾಗಿದೆ. ರೊಟ್ಟಿಗೆ ಮತ್ತು ಚಪಾತಿಗೆ ತುಂಬಾ ರುಚಿಯಾಗಿ ಇರುತ್ತೆ. ನೀವೊಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ.